ತುಂಗಾಭದ್ರಾ ನದಿ ತೀರದಲ್ಲಿ ಒಂದು ಕಾಡಿತ್ತು. ಆ ಕಾಡಿನಲ್ಲಿ ಜ್ಞಾನನಿಧಿ ಎಂಬ ಋಷಿಗಳಿದ್ದರು. ಅವರು ಅಲ್ಲಿ ಆಶ್ರಮವನ್ನು ನಿರ್ಮಿಸಿಕೊಂಡು ಜಪತಪಗಳಲ್ಲಿ ಕಾಲ ಕಳೆಯುತ್ತಿದ್ದರು. ಅವರಿಗೆ ಹಲವಾರು ನಾರು ಬೇರುಗಳ ಔಷಧಗಳು ಗೊತ್ತಿತ್ತು. ಊರಿನ ಜನರಿಗೆ ಕಾಯಿಲೆ ಬಂದಾಗ ಅವರ ಬಳಿಗೆ ಬರುತ್ತಿದ್ದರು. ಋಷಿಗಳು ಅವರಿಗೆ ಔಷಧಿಯನ್ನು ನೀಡಿ ಕಳುಹಿಸುತ್ತಿದ್ದರು. ಹಾಗಾಗಿ ಅವರ ಹೆಸರು ಸುತ್ತಮುತ್ತಲ ಊರಲ್ಲೆಲ್ಲ ಪ್ರಸಿದ್ಧಿಯಾಗಿತ್ತು. ಒಮ್ಮೆ ಋಷಿಗಳು ಆಶ್ರಮದಲ್ಲಿ ತಪಸ್ಸಿಗೆ ಕುಳಿತಿದ್ದಾಗ ಒಂದು ಇಲಿ ಆಶ್ರಮದೊಳಗೆ ಗಾಬರಿಯಾಗಿ ಬಂತು. ಋಷಿಗಳೇ ನನ್ನನ್ನು ಕಾಪಾಡಿ ಎಂದು ಕೇಳಿಕೊಂಡಿತು. ಋಷಿಗಳು ಕಣ್ಣು ಬಿಟ್ಟು ನೋಡಿದರು. ಒಂದು ಪುಟ್ಟ ಇಲಿ ಅವರ ಮುಂದೆ ಗಡಗಡ ನಡುಗುತ್ತಾ ನಿಂತಿತ್ತು. ಅದನ್ನು ನೋಡಿ ಕನಿಕರಗೊಂಡ ಋಷಿಗಳು, ಏನು ನಿನ್ನ ಕಷ್ಟ, ಹೆದರದೆ ನನ್ನ ಬಳಿ ಹೇಳು ಎಂದು ಕೇಳಿದರು. ಆಗ ಇಲಿ, ನಾನು ಈ ಕಾಡಿನಲ್ಲಿ ಹಾಳು ಮೂಳು ಆಯ್ದು ತಿಂದುಕೊಂಡು ಬದುಕುತ್ತಿರುವ ಒಂದು ಸಾಮಾನ್ಯ ಇಲಿ. ಇಂದು ನನ್ನನ್ನು ತಿನ್ನಲು ಒಂದು ಹದ್ದು ಆಕಾಶದಿಂದ ಹಾರಿಕೊಂಡು ಬಂದಿತು. ಅದರಿಂದ ತಪ್ಪಿಸಿಕೊಂಡು ಹೇಗೋ ಇಲ್ಲಿಗೆ ಬಂದೆ. ಹೊರಗೆ ಅದು ನನಗಾಗಿ ಕಾಯುತ್ತಿದೆ. ಈಗ ನಾನೇನು ಮಾಡಲಿ ಎಂದು ಕೇಳಿತು. ಆಗ ಋಷಿ, ಇನ್ನು ಮುಂದೆ ನೀನು ಹೊರಗೆಲ್ಲೂ ಹೋಗಬೇಡ. ನನ್ನ ಆಶ್ರಮದಲ್ಲೇ ನಿನಗೆ ಆಹಾರ ಒದಗಿಸುತ್ತೇನೆ. ಇಲ್ಲಿಯೇ ಆರಾಮವಾಗಿರು ಎಂದರು. ಅದನ್ನು ಕೇಳಿ ಇಲಿಗೆ ಆನಂದವಾಯಿತು. ಅದು ಅವರಿಗೆ ಕೃತಜ್ಞತೆಯಿಂದ ವಂದಿಸಿ ಆಶ್ರಮದಲ್ಲೇ ಇರತೊಡಗಿತು. ಒಂದು ದಿನ ಋಷಿಗಳು ಧ್ಯಾನದಲ್ಲಿ ಮಗ್ನರಾಗಿದ್ದರು. ಆಗ ಆಶ್ರಮಕ್ಕೆ ಒಂದು ಗಂಡು ಬೆಕ್ಕು ಬಂದಿತು. ಅದನ್ನು ನೋಡಿ ಇಲಿ ಹೆದರಿ ಒಂದು ಮೂಲೆಯಲ್ಲಿ ಅಡಗಿಕೊಂಡಿತು. ಆದರೆ ಬೆಕ್ಕು ಅದು ಇರುವ ಜಾಗವನ್ನು ಪತ್ತೆ ಹಚ್ಚಿ ಅದನ್ನು ಹಿಡಿಯಲು ಹೋಯಿತು. ಆಗ ಇಲಿ, ಋಷಿಗಳೇ ನನ್ನನ್ನು ಕಾಪಾಡಿ ಎಂದು ಜೋರಾಗಿ ಕೂಗಿಕೊಂಡಿತು. ಋಷಿಗಳು ಕಣ್ಣು ತೆರೆದು ಅದರ ಅವಸ್ಥೆಯನ್ನು ನೋಡಿದರು. ಇಲಿ ಹೆದರಿಕೆಯಿಂದ, ಈ ಗಂಡು ಬೆಕ್ಕು ನನ್ನನ್ನು ತಿನ್ನಲು ಬರುತ್ತಿದೆ, ಅದರಿಂದ ನನ್ನನ್ನು ರಕ್ಷಿಸಿ ಎಂದು ದೀನವಾಣಿಯಲ್ಲಿ ಕೇಳಿಕೊಂಡಿತು. ಋಷಿಗಳು ಇಲಿಯ ಮೇಲೆ ಮಂತ್ರಜಲವನ್ನು ಪ್ರೋಕ್ಷಿಸಿ ಅದನ್ನು ಹೆಣ್ಣು ಬೆಕ್ಕಾಗಿ ಮಾಡಿದರು. ಆಗ ಗಂಡು ಬೆಕ್ಕು ಅದನ್ನು ತಿನ್ನುವ ಆಸೆಯನ್ನು ಬಿಟ್ಟು ಅದನ್ನು ನೋಡಿ ಬಾಲವಾಡಿಸತೊಡಗಿತು. ಹೆಣ್ಣು ಬೆಕ್ಕಾಗಿದ್ದ ಇಲಿಯು ಭಯವನ್ನು ಬಿಟ್ಟು ಅದರ ಬಳಿಗೆ ಬಂದು ಅದನ್ನು ಪ್ರೀತಿಯಿಂದ ನೆಕ್ಕತೊಡಗಿತು. ಕೆಲವೇ ನಿಮಿಷಗಳಲ್ಲಿ ಅವೆರಡು ಸ್ನೇಹಿತರಾದವು. ಹೀಗೆ ಕೆಲವು ದಿನ ನಡೆಯಿತು. ಹೆಣ್ಣು ಬೆಕ್ಕು ಯಾರ ಭಯವೂ ಇಲ್ಲದೆ ಎಲ್ಲೆಂದರಲ್ಲಿ ಓಡಾಡತೊಡಗಿತು. ಒಂದು ದಿನ ಅದು ಹೊರಗೆ ಹೋಗಿದ್ದಾಗ ಒಂದು ನಾಯಿ ಅದನ್ನು ಅಟ್ಟಿಸಿಕೊಂಡು ಬಂತು. ಹೆಣ್ಣು ಬೆಕ್ಕಾಗಿದ್ದ ಇಲಿ ಪ್ರಾಣ ಭಯದಿಂದ ಆಶ್ರಮದೊಳಗೆ ಬಂದು, ಋಷಿಗಳೇ ನನ್ನನ್ನು ಈ ಸಂಕಟದಿಂದ ಪಾರು ಮಾಡಿ ಎಂದು ಆರ್ತನಾದ ಮಾಡಿತು. ಧ್ಯಾನದಲ್ಲಿದ್ದ ಋಷಿಗಳು ಕಣ್ಣು ಬಿಟ್ಟರು. ಬೆಕ್ಕು ಥರಥರನೆ ನಡುಗುತ್ತಾ, ಒಂದು ನಾಯಿ ನನ್ನನ್ನು ಹಿಡಿಯಲು ಅಟ್ಟಿಸಿಕೊಂಡು ಬರುತ್ತಿದೆ, ಅದರಿಂದ ನನ್ನನ್ನು ರಕ್ಷಿಸಿ ಎಂದು ಋಷಿಗಳಲ್ಲಿ ಬೇಡಿಕೊಂಡಿತು. ಋಷಿಗಳು ಮಂತ್ರಜಲವನ್ನು ಅದರ ಮೇಲೆ ಚಿಮುಕಿಸಿ, ನೀನು ಅದಕ್ಕಿಂತ ದೊಡ್ಡ ನಾಯಿಯಾಗು ಎಂದರು. ಮರುಕ್ಷಣದಲ್ಲಿ ಹೆಣ್ಣು ಬೆಕ್ಕಾಗಿದ್ದ ಇಲಿ ದೊಡ್ಡ ನಾಯಿಯಾಗಿ ಮಾರ್ಪಟ್ಟಿತು. ಆಗ ಹೊರಗೆ ನಿಂತಿದ್ದ ನಾಯಿ ಅದನ್ನು ನೋಡಿ ಭಯದಿಂದ ಪಲಾಯನ ಮಾಡಿತು. ತಾನು ಮೊದಲಿಗಿಂತ ಹೆಚ್ಚು ಶಕ್ತಿವಂತನಾದೆ ಎಂದುಕೊಂಡ ನಾಯಿ ರೂಪದ ಇಲಿ ಈಗ ಧೈರ್ಯದಿಂದ ಎಲ್ಲ ಕಡೆ ಓಡಾಡಿಕೊಂಡು ಇರತೊಡಗಿತು. ಆದರೆ ಒಂದು ದಿನ ಅದು ಕಾಡಿನಲ್ಲಿ ಹೋಗುತ್ತಿರುವಾಗ ಒಂದು ಹುಲಿ ಅದನ್ನು ನೋಡಿ ಅಟ್ಟಿಸಿಕೊಂಡು ಬಂದಿತು. ಅದು ಎದ್ದೆನೋ ಬಿದ್ದೆನೋ ಎಂದು ಉಸಿರನ್ನು ಬಿಗಿ ಹಿಡಿದುಕೊಂಡು ಓಡಿ ಬಂದು ಆಶ್ರಮ ಸೇರಿತು. ಋಷಿಗಳು ಅದನ್ನು ನೋಡಿ, ಮತ್ತೇನು ನಿನ್ನ ತಾಪತ್ರಯ ಎಂದು ಕೇಳಿದರು. ಅದು ಎದುಸಿರು ಬಿಡುತ್ತಾ, ಋಷಿಗಳೇ, ಇಂದು ಕಾಡಿನಲ್ಲಿ ಅಲೆದಾಡುತ್ತಿದ್ದಾಗ ಒಂದು ಹುಲಿ ನನ್ನನ್ನು ನೋಡಿ ಅಟ್ಟಿಸಿಕೊಂಡು ಬಂದಿತು. ಅದನ್ನು ನೋಡಿ ನಾನು ಎಷ್ಟು ಹೆದರಿದನೆಂದರೆ ಪ್ರಾಣವೇ ಬಾಯಿಗೆ ಬಂದಂತಾಯಿತು. ಆ ಹುಲಿಯಂತೆ ಶಕ್ತಿವಂತನಾಗಿ ಇರಬೇಕೆಂದು ಈಗ ನನಗೆ ಅನ್ನಿಸುತ್ತಿದೆ. ದಯವಿಟ್ಟು ನನ್ನನ್ನು ಹುಲಿಯನ್ನಾಗಿ ಮಾಡಿ ಎಂದು ಬೇಡಿಕೊಂಡಿತು. ಆಗ ಋಷಿಗಳು ನಗುತ್ತಾ, ಒಂದಕ್ಕಿಂತ ಒಂದು ದೊಡ್ಡದು ಪ್ರಪಂಚದಲ್ಲಿ ಇದ್ದೇ ಇರುತ್ತವೆ, ನಾವು ಅವುಗಳಂತೆ ಆಗುತ್ತಾ ಹೋದರೆ ಅದಕ್ಕೆ ಕೊನೆಯಿಲ್ಲ ಎಂದರು. ನಾಯಿಯಾಗಿದ್ದ ಇಲಿ, ಇದೇ ನನ್ನ ಕೊನೆಯಾಸೆ
ಇನ್ನು ಮುಂದೆ ನಾನು ನಿಮ್ಮನ್ನು ಏನೂ ಕೇಳುವುದಿಲ್ಲ ಎಂದು ಬೇಡಿಕೊಂಡಿತು. ಆಗ ಋಷಿಗಳು, ಆಯಿತು, ಹೇಳಿದ ಮಾತಿನಂತೆ ನಡೆದುಕೋ ಎಂದು ಹೇಳಿ ಅದರ ಮೇಲೆ ಮಂತ್ರಜಲವನ್ನು ಹಾಕಿ ಅದನ್ನು ಹುಲಿಯಾಗಿಸಿದರು. ಅದಕ್ಕೆ ತುಂಬ ಖುಷಿಯಾಯಿತು. ಜಂಬದಿಂದ ಹುಲಿಯಂತೆ ಗರ್ಜಿಸಿತು. ಆಗ ಋಷಿಗಳು, ಸಾಕು ನಿನ್ನ ಆರ್ಭಟ, ಆಶ್ರಮದಲ್ಲಿ ಒಂದು ಕಡೆ ಎಂದಿನಂತೆ ಹೋಗಿ ಮಲಗಿಕೋ ಎಂದರು. ಅದು ಹಾಗೆ ಮಾಡಿತು. ಆಗ ಕೆಲವು ಜನರು ಆಶ್ರಮಕ್ಕೆ ಔಷಧಿಗಾಗಿ ಬಂದರು. ಹುಲಿ ಅವರತ್ತ ನೋಡಿತು. ಜನರು ಹೆದರಿಕೆಯಿಂದ ಹುಲಿ ಹುಲಿ ಎಂದು ನಿಂತಲ್ಲೇ ನಿಂತು ಬೆವರತೊಡಗಿದರು. ಆಗ ಋಷಿಗಳು, ಅದು ಏನೂ ಮಾಡುವುದಿಲ್ಲ, ಅದು ನಮ್ಮ ಆಶ್ರಮದ ಹುಲಿ ಎಂದರು. ಆದರೂ ಜನರು ಭಯದಿಂದಲೇ ಬಂದು ಅವರಿಂದ ಔಷಧಿಯನ್ನು ಪಡೆದುಕೊಂಡು ಹೋದರು. ಹುಲಿಯಾಗಿದ್ದ ಇಲಿಗೆ ಒಂದೇ ಕಡೆ ಇದ್ದು ಇದ್ದು ಬೇಜಾರಾಯಿತು. ಅದು ಕಾಡಿನಲ್ಲಿ, ಊರಿನಲ್ಲಿ ಎಲ್ಲೆಂದರಲ್ಲಿ ತಿರುಗಾಡತೊಡಗಿತು. ಊರವರು ಅದನ್ನು ನೋಡಿ ಭಯಗೊಂಡು ಋಷಿಗಳ ಬಳಿಗೆ ಬಂದು, ನಿಮ್ಮ ಹುಲಿ ನಮ್ಮ ಊರಿಗೆ ಬಂದು ಎಲ್ಲೆಂದರಲ್ಲಿ ಓಡಾಡುತ್ತದೆ. ಅದನ್ನು ನೋಡಿ ಜನರು ಭಯಗೊಂಡಿದ್ದಾರೆ. ದಯವಿಟ್ಟು ಅದನ್ನು ನಮ್ಮ ಊರಿಗೆ ಬರದಂತೆ ಮಾಡಿ ಎಂದು ಹೇಳಿದರು. ಋಷಿಗಳು ಅಲ್ಲೇ ಇದ್ದ ಹುಲಿಯತ್ತ ತಿರುಗಿ, ನೀನು ಅವರ ಊರಿಗೆ ಯಾಕೆ ಹೋಗುವುದು? ಇನ್ನು ಮುಂದೆ ಹಾಗೆ ಮಾಡಿದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಗದರಿದರು. ಹುಲಿಗೆ ಈಗ ಅವರ ಮಾತು ರುಚಿಸಲಿಲ್ಲ. ಶಕ್ತಿವಂತನಾದ ತನಗೆ ಅವರೇನು ಹೇಳುವುದು ಅಂದುಕೊಂಡು ಅವರತ್ತ ಮತ್ತು ಊರ ಜನರತ್ತ ಗರ್ಜಿಸುತ್ತ ನುಗ್ಗಿತು. ಅದನ್ನು ಕಂಡು ಋಷಿಗಳು, ಹೇಗೋ ಇದ್ದ ನಿನ್ನನ್ನು ಈ ಸ್ಥಿತಿಗೆ ತಂದವನು ನಾನು, ನನ್ನ ಮೇಲೆಯೇ ಬೀಳಲು ಬರುತ್ತೀಯಾ? ತಾಳು, ನಿನಗೆ ತಕ್ಕ ಶಾಸ್ತಿ ಮಾಡುತ್ತೇನೆ ಎಂದು ಅದರ ಮೇಲೆ ಮಂತ್ರ ಜಲವನ್ನು ಚಿಮುಕಿಸಿ ಮೊದಲಿನಂತೆ ಇಲಿಯಾಗು ಎಂದು ಶಾಪವನ್ನು ಕೊಟ್ಟರು. ಅದು ಮರುಕ್ಷಣದಲ್ಲಿ ಪುಟ್ಟ ಇಲಿಯಾಗಿ ಮಾರ್ಪಟ್ಟು, ಋಷಿಗಳೇ ನನ್ನನ್ನು ಕ್ಷಮಿಸಿ, ಮತ್ತೆ ನನ್ನನ್ನು ಹುಲಿಯಾಗಿಸಿ ಎಂದು ಬೇಡಿಕೊಂಡಿತು. ಆಗ ಋಷಿಗಳು, ಅದು ಎಂದಿಗೂ ಸಾಧ್ಯವಿಲ್ಲ. ನಿನ್ನಂತಹ ವಿಶ್ವಾಸ ದ್ರೋಹಿಯನ್ನು ಆಶ್ರಮದಲ್ಲಿ ಇಟ್ಟುಕೊಂಡಿದ್ದು ನನ್ನ ತಪ್ಪು, ತೊಲಗು ಇಲ್ಲಿಂದ ಎಂದು ಅದನ್ನು ಹೊರಗೆ ಓಡಿಸಿದರು. ಅದು ತನ್ನ ತಪ್ಪಿಗಾಗಿ ಪಶ್ಚಾತ್ತಾಪ ಪಡುತ್ತಾ ಎಲ್ಲಿಗೆ ಹೋಗುವುದೆಂದು ಯೋಚಿಸತೊಡಗಿತು. ಆಗ ಅಲ್ಲೇ ಮರದಲ್ಲಿ ಕುಳಿತಿದ್ದ ಒಂದು ಹದ್ದು ಅದನ್ನು ನೋಡಿತು. ಕೂಡಲೇ ಅದು ರೊಯ್ಯನೆ ಹಾರಿ ಬಂದು ಅದನ್ನು ಎತ್ತಿಕೊಂಡು ಹೋಯಿತು. ಇಲಿ ತನ್ನ ತಪ್ಪಿಗೆ ದೇವರು ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಅಂದುಕೊಂಡು ಅದರಿಂದ ಬಿಡಿಸಿಕೊಳ್ಳುವ ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ಹದ್ದು ಸುಲಭವಾಗಿ ಸಿಕ್ಕಿದ ಆಹಾರವನ್ನು ಒಂದು ಮರದ ಮೇಲೆ ಕುಳಿತುಕೊಂಡು ತಿಂದಿತು. ಪ್ರೀತಿಯ ಬಂಧುಗಳೇ, ಈ ನೀತಿಕತೆ ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆಯ ಸಂದೇಶ ನೀಡುತ್ತಿದೆ. ಆಸೆಗೂ ಒಂದು ಮಿತಿ ಇರಬೇಕು, ಇಲ್ಲದಿದ್ದರೆ ಅದು ಅಪಾಯ ತಂದೊಡ್ಡುವುದು ಖಂಡಿತ. ಇದೇ ಈ ಕಥೆಯ ತಿರುಳು. ನಿಜ, ಈ ಪ್ರಪಂಚದಲ್ಲಿ ಒಂದಕ್ಕಿಂತ ಒಂದು ದೊಡ್ಡದು ಇದ್ದೇ ಇರುತ್ತದೆ. ಇದು ಚಕ್ರದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅದನ್ನು ಅರಿತು ಅನುಸರಿಸಿ ನಡೆಯಬೇಕು. ಹಾಗೆ ನಾವು ಕೆಳಗೆ ಬಿದ್ದಾಗಲೆಲ್ಲ, ಸೋತಾಗಲೆಲ್ಲ ನಾವು ಬೇರೆಯವರಾಗಿದ್ದರೆ ಚೆನ್ನಾಗಿರುತ್ತಿತ್ತು ಎಂದುಕೊಳ್ಳುವ ತಪ್ಪು ಹಾಗೂ ನಮ್ಮನ್ನು ಬೇರೆಯವರಿಗೆ ಹೋಲಿಸಿಕೊಳ್ಳುವ ತಪ್ಪನ್ನು ಮಾಡಬೇಡಿ. ಇಲ್ಲಿ ಎಲ್ಲರಿಗೂ ಸಮಸ್ಯೆಗಳು, ನ್ಯೂನತೆಗಳು ಇದ್ದುದೇ. ಅವರವರ ಸಮಸ್ಯೆ ಅವರಿಗೆ ದೊಡ್ಡದು ಅಷ್ಟೇ. ಕಥೆ ನಿಮಗೆ ಇಷ್ಟವಾಗಿದೆ ಎಂದುಕೊಂಡಿದ್ದೇನೆ. ಅಭಿಪ್ರಾಯನ ಕಮೆಂಟ್ನಲ್ಲಿ ಬರೆಯಿರಿ. ನನ್ನ ಮಾತು, ನಾವು ನಾವಾಗಿರೋಣ. ಎಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.